ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ಇದು ಬಂದುಬಿಟ್ಟು ಸಾಟರ್ಡೆ ಸಂಡೇ 2 ದಿವಸದ ಲಾಗ್ ಆಗಿರುತ್ತೆ. 2 ದಿವಸ ಏನೇನು ಮಾಡಿದ್ರೆ ಅಂದ್ಬಿಟ್ಟು ಶಾರ್ಟಾಗಿ ವಿಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ. ಇನ್ ಕೇಸ್ ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟು ಕುಂಬಳಕಾಯಿ ಸ್ಟಫ್ಡ್ ಇಡ್ಲಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಕಾಂಬಿನೇಷನಾಗಿ ಚಟ್ನಿ ಬಂದುಬಿಟ್ಟು ಟೊಮೆಟೊ ಚಟ್ನಿ ಮಾಡ್ಕೊತಾ ಇದ್ದೀನಿ. ಈ ಚಟ್ನಿ ತುಂಬಾ ಟೇಸ್ಟಾಗಿರುತ್ತೆ. ಇದನ್ನು ಮಾಡ್ಕೊಳೋದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬಾಣಲಿಗೆ ಕಡಲೆಬೇಳೆ, ಉದ್ದಿನಬೇಳೆ, ಈರುಳ್ಳಿ ಒಂದೆರಡು, ಟೊಮೆಟೊ ಒಂದೆರಡು, ಒಣಗಿದ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಜೀರಿಗೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ತಣ್ಣಗಾಗೋದಕ್ಕೆ ಎತ್ತಿಟ್ಟಿದ್ದೀನಿ. ಇನ್ನು ಇಡ್ಲಿ ಒಳಗಡೆ ಸ್ಟಫಿಂಗ್ ಮಾಡ್ಕೊಳೋದಕ್ಕೆ ಕುಂಬಳಕಾಯಿ ಪಲ್ಯ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಕುಂಬಳಕಾಯಿನ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಒಗ್ಗರಣೆಗೆ ಎಣ್ಣೆ ಹಾಕಿ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಹಾಕಿ ಅದು ಫ್ರೈ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಇವಾಗ ಬೇಯಿಸಿಟ್ಕೊಂಡಿದ್ರಲ್ವ ಪಂಪ್ಕಿನ್ನ ಅದನ್ನು ಸ್ಮ್ಯಾಶ್ ಮಾಡಿ ಹಾಕ್ಬಿಟ್ಟು ಉಪ್ಪು, ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಟೊಮೆಟೊ ಚಟ್ನಿ ಕೂಡ ಚೆನ್ನಾಗಿ ತಣ್ಣಗಾಗಿತ್ತು. ಇವಾಗ ಅದನ್ನು ಮಿಕ್ಸಿಗೆ ಹಾಕಿ ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಇಡ್ಲಿ ಪಾತ್ರೆಗೆ ನೀರನ್ನ ಆಲ್ರೆಡಿ ಚೆನ್ನಾಗಿ ಕುದಿಬೇಕು. ಆ ಟೈಮಲ್ಲಿ ಇವತ್ತು ಎಣ್ಣೆ ಏನಾರು ಅಪ್ಲೈ ಮಾಡಿಬಿಟ್ಟು, ತುಪ್ಪನ ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ಫಸ್ಟ್ ಈ ಥರ ಲೇಯರಾಗಿ ಇಡ್ಲಿ ಹಸಿಟ್ಟನ್ನ ಹಾಕ್ಕೊಂಡು ಅದ್ರ ಒಳಗಡೆ ಈ ಥರ ಸ್ಟಫಿಂಗ್ ಇಡಬೇಕು. ಸ್ಟಫಿಂಗ್ ಇಟ್ಟಾದಮೇಲೆ ಇವಾಗ ಅದ್ರ ಮೇಲೆ ಇನ್ನೊಂದು ಕೊಟ್ಟು ಇಡ್ಲಿ ಹಸಿಟ್ಟನ್ನ ಹಾಕ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ. ಒಂದು 15 ನಿಮಿಷ ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು. ತುಂಬಾ ಚೆನ್ನಾಗಿರುತ್ತೆ. ನಾವು ಬರೀ ಇಡ್ಲಿ ತಿನ್ನೋದಕ್ಕಿಂತ ಈ ಥರ ಯಾವ್ದಾದ್ರು ಒಂದು ಸ್ಟಫಿಂಗ್ ಇಟ್ಟು ತಿನ್ನೋಡಿ. ತುಂಬಾ ಸಾಫ್ಟಾಗಿ ಬಂದಿತ್ತು, ತುಂಬಾ ಟೇಸ್ಟಾಗೂ ಕೂಡ ಇರುತ್ತೆ. ಇನ್ನು ಟೊಮೆಟೊ ಚಟ್ನಿ ರುಬ್ಬಿಟ್ಟಿದ್ನಲ್ವ ಅದಕ್ಕೂ ಕೂಡ ಒಗ್ಗರಣೆ ಹಾಕ್ಕೊಂಡೆ. ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ, ಸ್ವಲ್ಪ ಇಂಗು, ಕರಿಬೇವು ಸೊಪ್ಪನ್ನೆಲ್ಲ ಹಾಕ್ಬಿಟ್ಟು ಟೊಮೆಟೊ ಚಟ್ನಿ ರುಬ್ಬಿರೋದನ್ನ ಹಾಕಿ ಒಂದು 2 ನಿಮಿಷ ಹಂಗೆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಬೇಯಿಸ್ಕೊಂಡ್ರೆ ರೆಡಿ ಆಯಿತು. ಇನ್ನು ಇವಾಗ ಇಡ್ಲಿ ಕೂಡ 15 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ತುಂಬಾ ಸಾಫ್ಟಾಗಿ ಬಂದಿತ್ತು. ಇನ್ನು ರೇಷನ್ ಅಕ್ಕಿಯಲ್ಲೇ ನಾನು ಯಾವಾಗ ಇಡ್ಲಿ ಮಾಡೋದು, ವೈಟಾಗೂ ಇರುತ್ತೆ, ಸಾಫ್ಟಾಗೂ ಬರುತ್ತೆ. ಸೋಡಾ ಎಲ್ಲ ಬಳಸೋದೇ ಇಲ್ಲ. ಇನ್ನು ಮಕ್ಳಿಗೂ ಕೂಡ ಅಷ್ಟೇ ಈ ಥರ ತರಕಾರಿ ವೆಜಿಟೇಬಲ್ ಎಲ್ಲ ತಿನ್ನಲ್ಲ ನೋಡಿ, ಪಲ್ಯಗಳೆಲ್ಲ, ಅಂಥವ್ರಿಗೆ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ ಕೂಡ ನಮ್ದು ಇದಾಗಿತ್ತು. ಇನ್ನು ಲಂಚ್ ಬಾಕ್ಸ್ಗೆ ಕೂಡ ಅನ್ನ ಮಾಡಿದ್ನಲ್ವ ಅದೇ ಟೊಮೆಟೊ ಚಟ್ನಿನೇ ಪ್ಯಾಕ್ ಮಾಡಿ ಕೊಟ್ಟೆ. ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಅನ್ನಕ್ಕೆ. ಇನ್ನು ಅದನ್ನೇ ಪ್ಯಾಕ್ ಮಾಡಿಕೊಟ್ಬಿಟ್ಟು ಇನ್ನು ಉಪ್ಪು ಡಬ್ಬ ಎಲ್ಲ ಜಾಡಿ ಎಲ್ಲ ನೆನ್ನೆ ತೊಳೆದಿಟ್ಟಿದ್ದೆ, ಅದಕ್ಕೆಲ್ಲ ಉಪ್ಪೆಲ್ಲ ರೀಫಿಲ್ ಮಾಡ್ಕೊತಾ ಇದ್ದೀನಿ. ಡ್ರೈ ಆದಮೇಲೆ ಅದು ಇನ್ನೂ ಸ್ವಲ್ಪ ಏನಾದ್ರು ಒದ್ದೆ ಏನಾದ್ರು ಇರುತ್ತೇನೋ ಅಂತೇಳ್ಬಿಟ್ಟು ಟಿಶ್ಯಲ್ಲಿ ಒರೆಸ್ಬಿಟ್ಟು ಪುಡಿ ಉಪ್ಪನ್ನ ಈ ಥರ ಸ್ಟೋರ್ ಮಾಡ್ತಾಯಿದ್ದೀನಿ. ಇನ್ನು ಹಳೆ ಉಪ್ಪು ಇರುತ್ತಲ್ವ ಅದನ್ನು ಮೇಲೆ ಹಾಕ್ತೀನಿ. ಹೊಸ ಉಪ್ಪು ಹಾಕ್ಬಿಟ್ಟು ಇನ್ನು ಹಳೆ ಉಪ್ಪನ್ನ ಮೇಲೆ ಹಾಕಿಡ್ತೀನಿ. ಇನ್ನು ಈ ಕಲ್ಲುಪ್ಪಲ್ಲಿ ನೀರು ಬಿಟ್ಬಿಡುತ್ತಲ್ಲ, ಇನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಟಿಪ್ಪೆಲ್ಲ. ಒಂದು ಸ್ವಲ್ಪ ಟಿಶ್ಯೂ ಪೇಪರಲ್ಲಿ ಅಕ್ಕಿ ಹಾಕಿ ಅದನ್ನು ಒಳಗಡೆ ಇಟ್ಬಿಟ್ಟು ಅದ್ರ ಮೇಲೆ ಉಪ್ಪು ರೀಫಿಲ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ನೋಡಿ ಇದನ್ನು ಇಟ್ಟಿದ್ನಲ್ವ ಸ್ವಲ್ಪನೂ ನೀರು ಬಿಟ್ಟಿಲ್ಲ, ಹೆಂಗಿರುತ್ತೋ ಹಂಗಂಗೆ ಇರುತ್ತೆ. ನಾನು ಫಸ್ಟೆಲ್ಲ ಅದೇ ಥರ ಈ ಟಿಪ್ನ ಫಾಲೋ ಮಾಡ್ದಿರ ಆಗ್ತಾಯಿದ್ನಲ್ವ, ಅವಾಗೆಲ್ಲ ತುಂಬ ನೀರು ಬಿಡೋದು ಕಲ್ಲುಪ್ಪಲ್ಲಿ. ಇವಾಗ ಆ ಥರ ಎಲ್ಲ ಬಿಡೋದಿಲ್ಲ. ತುಂಬ ಚೆನ್ನಾಗಿರುತ್ತೆ, ಎಷ್ಟು ದಿನ ಆದ್ರೂ ಏನೂ ಆಗೋಲ್ಲ. ಇದು ಅಕ್ಕಿ ಹಾಕಿಡೋದ್ರಿಂದ ಟಿಶ್ಯೂ ಪೇಪರಲ್ಲಿ ಅದು ನೀರೆಲ್ಲ ಎಳ್ಕೊಂಬಿಡುತ್ತೆ. ಇನ್ನು ಹುಣ್ಸೆಹಣ್ಣು ಅಷ್ಟೇ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಈ ಥರ ಹೊರಗಡೆ ಇಟ್ಟರೆ ಬ್ಲ್ಯಾಕ್ ಆಗಿಬಿಡುತ್ತಲ್ಲ ಅಂತೇಳ್ಬಿಟ್ಟು ಫ್ರಿಜ್ಜಲ್ಲೇ ಸ್ಟೋರ್ ಮಾಡ್ಕೊತೀನಿ. ಇನ್ನು ಎಷ್ಟು ಬೇಕೋ ಅಷ್ಟು ಚಿಕ್ಕ ಜಾಡಿಯಲ್ಲೇ ಹಾಕಿಡ್ತೀನಿ. ಎಷ್ಟು ದಿನ ಆದರೂ ಏನೂ ಆಗೋಲ್ಲ, ಕೆಡೋದು ಇಲ್ಲ, ಕಲರು ಚೇಂಜ್ ಆಗೋಲ್ಲ. ಇನ್ನು ಇವಾಗ ಸಬ್ಜಾ ಸೀಡನ್ನ ನೆನೆಸ್ಕೊತಾ ಇದ್ದೀನಿ. ಬಾಡಿ ಏನಾದ್ರು ಹೀಟಾಗಿದೆ ಅನ್ನಿಸ್ದಾಗ ನಾನು ಈ ಥರ ಸಬ್ಜಾ ಸೀಡನ್ನ ನೆನೆಸ್ಬಿಟ್ಟು ಅದಕ್ಕೆ ಸ್ವಲ್ಪ ಲೆಮನ್ ಹಿಂಡ್ಬಿಟ್ಟು ಕುಡಿದ್ಬಿಡ್ತೀನಿ. ಬಾಡಿ ಹೀಟೆಲ್ಲ ಕಮ್ಮಿ ಆಗಿಬಿಡುತ್ತೆ. ಯಾರಿಗಾರು ಹೀಟ್ ಇದ್ದಾಗ ಡೈಲಿ ಇದು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ನಾನ್ ವೆಜ್ ಎಲ್ಲ ತಿಂದಿರ್ತೀವಿ ನೋಡಿ, ಸ್ಟಮಕ್ ನೋವು ಮತ್ತು ಹೀಟ್ ಆದಾಗ ಈ ಥರ ಕುಡಿಯೋದ್ರಿಂದ ಮತ್ತು ತುಂಬಾ ಬೇಗನೆ ಕ್ಯೂರ್ ಆಗುತ್ತೆ. ಮತ್ತು ಯೂರಿನ್ ಬ್ಲ್ಯಾಡರ್ ಇನ್ಫೆಕ್ಷನ್ ಆಗಿರುತ್ತೆ ನೋಡಿ, ಆವಾಗೆಲ್ಲ ಕುಡಿಯೋದ್ರಿಂದ ಬೇಗನೆ ಕಮ್ಮಿ ಆಗಿಬಿಡುತ್ತೆ ಆ ಉರಿ ಎಲ್ಲನೂ. ಇನ್ನು ಇವಾಗ ಚಳಿಗಾಲ ಇರೋದ್ರಿಂದ ಬೆಳಗ್ಗೆ ಟೈಮಲ್ಲಿ ಕುಡಿಯೋಕ್ಕಾಗಲ್ಲ. ಅಟ್ಲೀಸ್ಟ್ ಮಧ್ಯಾಹ್ನ ಟೈಮಲ್ಲಿ ಒಂದು ಟೈಮ್ ಆದರೂ ಒಂದು 12 ಗಂಟೆ ಹಂಗೆ ಒಂದು ಗ್ಲಾಸ್ ನೀರಿಗೆ ಸಬ್ಜಾ ಸೀಡನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲನೋ ಇಲ್ಲಾಂದರೆ ಲೆಮನ್ ಹಾಕ್ಕೊಂಡು ಕುಡಿದ್ಬಿಟ್ರೆ ಆಯಿತು. ಬಾಡಿಯಲ್ಲಿರೋ ಹೀಟೆಲ್ಲ ಕಮ್ಮಿ ಆಗುತ್ತೆ ಮತ್ತು ಇನ್ಫೆಕ್ಷನ್ಸ್ ಎಲ್ಲ ಕೂಡ ಕಮ್ಮಿ ಆಗುತ್ತೆ. ಇನ್ನು ಆಯಿಲೆಲ್ಲ ಖಾಲಿ ಆಗಿತ್ತಲ್ವ ಅದನ್ನೆಲ್ಲ ಕೂಡ ರೀಫಿಲ್ ಮಾಡಿಕೊಂಡು ಒಂದು ಟ್ರೇಯಲ್ಲಿ ಇಟ್ಬಿಡ್ತೀನಿ. ಎಣ್ಣೆ ಎಲ್ಲ
ಲೀಕ್ ಆಗ್ತಾ ಇರುತ್ತಲ್ವ ಅಂತೇಳ್ಬಿಟ್ಟು ಅದರಲ್ಲಿ ಟಿಶ್ಯೂ ಹಾಕಿ ಆಯಿಲೆಲ್ಲ ಆ ಥರ ಸ್ಟೋರ್ ಮಾಡ್ಕೊತೀನಿ. ಇನ್ನು ಉಪ್ಪೆಲ್ಲ ಈ ಥರ ತಾರ್ಪಲ್ದು ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೋಡಿ, ಅದು ಬಿಸಾಕೋ ಬದಲು ಅದನ್ನೇ ಮಣೆ ಥರ ಮಾಡಿಕೊಂಡು ಅದ್ರ ಮೇಲೆ ಉಪ್ಪೆಲ್ಲ ಸ್ಟೋರ್ ಮಾಡಿಕೊಂಡೆ. ಇನ್ನು ಈ ಕಡೆ ಚಿಕ್ಕ ಬಾಟ್ಲಿಗೆಲ್ಲ ಡೈಲಿ ನಾವು ಒಗ್ಗರಣೆ ಹಾಕ್ತೀವಲ್ವ, ಇನ್ನು ಈ ಬಾಟ್ಲುಗಳಲ್ಲಿ ಜೀರಿಗೆ, ಸಾಸಿವೆ ಮತ್ತು ಮೆಂತೆ, ಎಳ್ಳು ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಈ ಬಾಟ್ಲಲ್ಲಿ ಹಾಕಿಟ್ಕೊತೀನಿ. ಇನ್ನು ಅದೆಲ್ಲ ಖಾಲಿ ಆಗಿಬಿಟ್ಟಿತ್ತು, ಇನ್ನೆಲ್ಲ ರೀಫಿಲ್ ಮಾಡ್ಕೊತಾ ಇದ್ದೀನಿ. ಇನ್ನು ಕೆ ಜಿ ತೊಗೊಂಬರೋದೆಲ್ಲ ದೊಡ್ಡ ಬಾಟ್ಲಿಗೆ ಹಾಕಿರ್ತೀನಲ್ವ, ಅದು ಇವಾಗ ಒಗ್ಗರಣೆ ಹಾಕೋದಕ್ಕೆ ಮಾತ್ರ ಈ ಚಿಕ್ಕ ಬಾಟ್ಲುಗಳಲ್ಲೇ ಹಾಕಿಟ್ಕೊತಾ ಇದ್ದೀನಿ. ಇನ್ನು ಅದನ್ನೆಲ್ಲ ರೀಫಿಲ್ ಮಾಡಿಕೊಂಡು ಎಲ್ಲ ಎತ್ತಿಟ್ಕೊತಾ ಇದ್ದೀನಿ. ಈ ಥರ ನಾವು ಅಡುಗೆ ಎಲ್ಲ ಆದಮೇಲೆ ಫ್ರೀ ಟೈಮಲ್ಲಿ ಈ ಥರ ಎಲ್ಲ ರೀಫಿಲ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಬೆಳಗ್ಗೆ ಟೈಮಲ್ಲಿ ಅಡುಗೆ ಮಾಡೋವಾಗ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು, ಇನ್ನು ಬೆಳಗ್ಗೆನೇ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದೆ. ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು, ಪಾತ್ರೆ ಎಲ್ಲ ಕ್ಲೀನ್ ಮಾಡಿದೆ. ಇನ್ನು ನಾನು ಸ್ನಾನ ಎಲ್ಲ ಮಾಡ್ಕೊಂಬಂದು ಸಿಂಪಲಾಗಿ ಪೂಜೆ ಎಲ್ಲ ಮಾಡಿಕೊಂಡೆ. ಇನ್ನು ಇದೆಲ್ಲ ಮಾಡೋಷ್ಟರಲ್ಲಿ ಮನೆಯಲ್ಲಿ ಒಂದು 10 ಗಂಟೆ ಆಗೋಗಿತ್ತು. ಇನ್ನು ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತೇಳ್ಬಿಟ್ಟು ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀನಿ. ಇನ್ನು ನಮ್ಮ ಹಸ್ಬೆಂಡ್ ಇದ್ದರೆ ಅವ್ರ ಜೊತೆಲಿ ಹೋಗ್ತೀನಿ. ಅವರು ಬೇಗ ಹೋಗ್ಬಿಟ್ರಲ್ಲ, ಟೈಮ್ ಇರಲಿಲ್ಲ, ಅದಕ್ಕೆ ಇನ್ನು ನಮ್ಮ ಚಾರ್ವಿಕನ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಯ್ ಚಪ್ಪು, ಹಾಯ್ 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 ಗೈಸ್, ಹಾಯ್ ಗೈಸ್. ಇನ್ನು ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಒಂದು 10 ನಿಮಿಷ ಪೂಜೆ ಎಲ್ಲ ಮಾಡಿಕೊಂಡು ಅಲ್ಲೇ ಕೂತ್ಕೊಂಡು ಒಂದು 10 ನಿಮಿಷ ಬಂದ್ವಿ. ಒಂಥರ ಮನಸ್ಸಿಗೆ ನೆಮ್ಮದಿಯಾಗಿತ್ತು. ಇನ್ನು ನಮ್ಮ ಚಾರ್ವಿಕ ಅಂತೂ ಒಂದು ಅಲ್ಲಿ ದೇವ್ರ ವಿಗ್ರಹ ಇಟ್ಟಿರ್ತಾರಲ್ವ, ಒಂದು 10 ಸರಿ ಆದರೂ ಮುಗ್ದಿರ್ತಾಳೆ ಅದನ್ನು. ಅಲ್ಲಿರೋರೆಲ್ಲ ನೋಡಿ ನಗಿತಾ ಇದ್ಲು, ಈ ವಯಸ್ಸಿಗೆ ಎಷ್ಟು ಭಕ್ತಿ ನೋಡು ಅಂತೇಳ್ಬಿಟ್ಟು. ಇನ್ನು ಅವ್ರ ಮನೆಗೆ ಹೊರಟ್ರಿ, ನಮ್ಮ ತಂಗಿ ಮನೆಗೆ ಹೊರಟ್ರಿ. ದೇವಸ್ಥಾನಕ್ಕಿಂದ ಹಂಗೆ ಅವ್ರ ಮನೆಗೆ ಹೊರಟ್ರಿ. ಇನ್ನು ಅಲ್ಲಿ ಹೋಗಿದ ತಕ್ಷಣ ಅಲ್ಲಿ 3 ಕ್ಯೂಟ್ ಬೊಂಬೆಗಳಿದೆ, ಅದನ್ನ ಎತ್ಕೊಂಡ್ಬಂದು ನನ್ನ ಹತ್ರ ಕೊಟ್ಬಿಡ್ತಾಳೆ. ಅದ್ರ ಹೆಸರೆಲ್ಲ ಹೇಳ್ತಾ ಇರ್ತಾಳೆ. ಇನ್ನು ಇವಾಗ ಬಾಯಿ ತಿರುಗ್ತಾ ಇದೆಯಲ್ವ, ಅಷ್ಟೊಂದು ಬರಲ್ಲ, ನಾನು ಹೇಳ್ಕೊಡ್ತಾ ಇರಬೇಕು, ಅದರಲ್ಲಿ ಅರ್ಧ ಮಾತಾಡ್ತಾಳೆ. ಇನ್ನು ಆ ಬೊಂಬೆಗಳಿಲ್ಲ ಅಂದರೆ ಅವಳು ಮಲ್ಗೋದೇ ಇಲ್ಲ. ಪಕ್ಕದಲ್ಲಿ ಆ 3 ಬೊಂಬೆಗಳನ್ನ ಇಟ್ಕೊಂಡು ಮಲ್ಕೊತಾಳೆ. ಅವಳಿಗೆ ತುಂಬಾ ಇಷ್ಟ ಈ ಟಾಯ್ಸ್ ಅಂದರೆ. ಇನ್ನು ಅದನ್ನೇ ಹೇಳ್ತಾ ಇದ್ಲು. ಅದನ್ನೇ ಮಲಗಿಸೋದು, ಊಟ ಮಾಡಿಸೋದಾಗಿರಲಿ, ಸ್ನಾನ ಮಾಡಿಸೋದಾಗಿರಲಿ, ಇದೆಲ್ಲ ಮಾಡ್ತಾ ಇರ್ತಾಳೆ. ನಾನು ಅವಳ ಜೊತೆ ಹೋದರೆ ಅವಳ ಜೊತೆ ಹೇಳ್ಕೊಡೋದು, ಆಟ ಆಡೋದು ಇದೇ ಸರ ಹೋಗುತ್ತೆ. ಇದು ಚಿನ್ನಿ, ಚಿನ್ನಿ ಚಪ್ಪು, ಚಿನ್ನಿ ಹಾಯ್ ಚಪ್ಪು. ಪಾಪಕ್ಕೆ ಜಿಯ ಪೊಯ್ ಜಿಯ ಪೊಯ್ ಜೋಜೋಲಲ್ಲಿ ಪಾಠ ಪಾಡ. One, two, three. 3 ಪಾಪನಿಗೆ. ಇನ್ನು ನಮ್ಮ ಚಾರ್ವಿಕ ಹತ್ರ ಎಲ್ಲ ಆಟ ಆಡಿಕೊಂಡು ಇನ್ನು ಸಾಯಂಕಾಲ ಆಗೇ ಹೋಯ್ತು. 4 ಗಂಟೆ 5 ಗಂಟೆ ಆಗೋಯ್ತು. ಮನೆಗೆ ಬಂದು ಇನ್ನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂದ್ಬಿಟ್ಟು ಸ್ವಲ್ಪ ಕ್ಯಾಬೇಜ್ ಎಲ್ಲ ಇತ್ತಲ್ವ, ಅದಕ್ಕೆ ಸ್ವಲ್ಪ ಪಕೋಡ ಮಾಡ್ಕೊತಾ ಇದ್ದೀನಿ. ಕ್ಯಾಬೇಜ್ ಹಾಕಿ ಮಾಡ್ತಾಯಿದ್ದೀನಿ. ಯಾವಾಗ ಆನಿಯನ್ ಹಾಕಿ ಮಾಡ್ತಾ ಇರ್ತೀವಲ್ವ, ಈ ಸಾರಿ ಕ್ಯಾಬೇಜ್ ಹಾಕಿ ಮಾಡೋಣ ಅಂತೇಳ್ಬಿಟ್ಟು ಕ್ಯಾಬೇಜೆಲ್ಲ ಈ ಥರ ಸ್ಲೈಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಇನ್ನು ಇದಕ್ಕೆ ಕ್ಯಾಬೇಜ್ ಕಟ್ ಮಾಡಿಕೊಂಡು ಇವಾಗ ಒಂದು 2 ಈರುಳ್ಳಿ ತೊಗೊಂಡು ಈರುಳ್ಳಿನೂ ಕೂಡ ಸ್ಲೈಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಪಕೋಡ ಎಲ್ಲರಿಗೂ ಗೊತ್ತೇ ಇರುತ್ತಲ್ವ, ಈ ಥರ ಸ್ಲೈಸಾಗಿ ಕಟ್ ಮಾಡಿಕೊಂಡು ಇವಾಗೆಲ್ಲ ಒಂದು ಬೌಲ್ಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು 3/4 ಕಪ್ ಆಗೋಷ್ಟು ಕ್ಯಾಬೇಜ್ ಆಗಿದ್ದು, ಒಂದು 2 ಈರುಳ್ಳಿನ ತೊಗೊಂಡಿದ್ದೀನಿ. ಇನ್ನು ಕರಿಬೇವು ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಜೀರಿಗೆ 1 ಟೇಬಲ್ ಸ್ಪೂನು, ಖಾರದ ಪುಡಿ 1 ಟೇಬಲ್ ಸ್ಪೂನು, ಮತ್ತು 2 ಟೇಬಲ್ ಸ್ಪೂನ್ ಕಡಲೆ ಹಸಿಟ್ಟು, 2 ಟೇಬಲ್ ಸ್ಪೂನ್ ಅಕ್ಕಿ ಹಸಿಟ್ಟು, ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಮತ್ತು ಗರಂ ಮಸಾಲ 1/4 ಟೇಬಲ್ ಸ್ಪೂನು, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು.
ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದು ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಪಕೋಡ ಮಾಡೋದಕ್ಕೆ ಎಷ್ಟಾಗುತ್ತೋ ಅದಕ್ಕೆ ಮಿಕ್ಸ್ ಮಾಡಿ ಎತ್ತಿಟ್ಕೋಬೇಕು. ಇನ್ನು ಇವಾಗ ಎಣ್ಣೆ ಹಾಕ್ಕೊಂಡು ಬಾಣಲಿಗೆ ಎಣ್ಣೆ ಚೆನ್ನಾಗಿ ಕಾದ ನಂತರ ಈ ಥರ ದಪ್ಪ ದಪ್ಪಕ್ಕೆ ಹಾಕ್ಕೊಂಡ್ರೆ ರೆಡಿ ಆಯಿತು. ನಿಜವಾಗ್ಲೂ ಹೇಳ್ತೀನಿ, ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬ ಟೇಸ್ಟಾಗಿ ಬಂದಿತ್ತು. ಅದೆಷ್ಟು ಮಾಡಿದ್ದೀನೋ ಅಷ್ಟು ನಮ್ಮ ಹಸ್ಬೆಂಡು ಕಮ್ಮಿನೇ ತಿಂದರು, ನಾನೇ ಜಾಸ್ತಿ ತಿಂದಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಈ ಕೆಚಪ್ಪಲ್ಲಿ ತಿಂತಾಯಿದ್ರೆ ಇನ್ನೂ ತಿನ್ಬೇಕು ಅನ್ನಿಸ್ತು. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇನ್ನು ನೈಟ್ ಊಟಕ್ಕೆ ಬಂದುಬಿಟ್ಟು ಇದನ್ನೇ ತಿಂದಿದ್ದಾಯಿತು. ನಾವು ಊಟನೇ ಮಾಡೋಕ್ಕೆ ಹೋಗಿಲ್ಲ, ಇದನ್ನೇ ಜಾಸ್ತಿ ತಿಂದ್ಬಿಟ್ರಿ. ಇನ್ನು ನೈಟ್ ಬೇಗನೆ ಮಲ್ಕೊಂಡು ಇನ್ನು ಬೆಳಗ್ಗೆ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಒಂದು 10:30 11 ಗಂಟೆಗೆಲ್ಲ ಮನೆ ಹುಡ್ಕೋದಕ್ಕೆ ಹೊರಟ್ವಿ. ಏನು ಗೊತ್ತಾ, ನಮ್ಮದು ಲೀಸ್ ಇರೋದು, ಇವಾಗಿರೋ ಮನೆ ಬಂದುಬಿಟ್ಟು ಲೀಸ್ಗೆ. ಅದು 2 ವರ್ಷ ಕಂಪ್ಲೀಟ್ ಆಗೋಯಿತು. ಇನ್ನು ಮನೆ ಹುಡುಕಬೇಕು. ಆಗೋಗಿದೆ ಡೇಟ್ ಬೇರೆ. ನಾವು ಅವರ 5 ತಿಂಗಳು ಎಕ್ಸ್ಟೆಂಡ್ ಮಾಡೋಕ್ಕೆ ಹೇಳಿದ್ದೀರಿ. 5 ತಿಂಗಳಾದಮೇಲೆ ಖಾಲಿ ಮಾಡಬೇಕಲ್ಲ, ಅದಕ್ಕೆ ಇವಾಗಿಂದ ಮನೆ ಹುಡುಕ್ತಾ ಇದ್ದೀವಿ. ಲೀಸ್ಗಂತೂ ಎಲ್ಲಿ ಮನೆ ಸಿಗ್ತಾ ಇಲ್ಲ. ಎಷ್ಟು ಏರಿಯಾ ಹುಡುಕಿದ್ದೀರಂದರೆ ಬೆಳಗ್ಗೆಯಿಂದ ಎಲ್ಲೆಲ್ಲಿ ಟೂ ಲೆಟ್ ಬೋರ್ಡ್ ಇದೆಯೋ, ನಾನು ನಮ್ಮ ಹಸ್ಬೆಂಡ್ ಗಾಡಿಯಲ್ಲಿ ಒಂದು 11 ಗಂಟೆಗೆ ಹೋದವರು ಮನೆಗೆ ಬಂದಿದ್ದು 4 ಗಂಟೆಗೆ ಬಂದಿದ್ದೀವಿ. ಅಷ್ಟೊಂದು ಮನೆ ಹುಡುಕಿದ್ದೀವಿ. ಇಲ್ಲಿ ಹೊಸ ಬಿಲ್ಡಿಂಗು ಇದು ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು, ಇನ್ನೂ ರೆಡಿ ಆಗಿರಲಿಲ್ಲ. ಇನ್ನೂ ಒಂದು 3/4 ಭಾಗ ರೆಡಿ ಆಗಿತ್ತು ಅಷ್ಟೇ. ಇನ್ನು ಎಲ್ಲ ಮನೆಗಳು ನೋಡ್ತಾ ಇದ್ರಿ. ಲೀಸ್ಗಂತೂ ಒಂದು ಮನೆಯೂ ಸಿಗ್ತಾ ಇಲ್ಲ ನಮಗೆ, ಎಲ್ಲ ಬಾಡಿಗೆಗಳೇ ಇದೆ. ಎಲ್ಲಿ ನೋಡಿದ್ರು ಬಾಡಿಗೆಗಳೇ. ಇವಾಗ ಈ ಮನೆ ನೋಡ್ತಾ ಇದ್ದೀರಲ್ವ, ಇದು 18,000 ಬಾಡಿಗೆ ಅಂತೆ 1 BHK. ಈ ಮನೆ ಸ್ವಲ್ಪ ಚೆನ್ನಾಗಿತ್ತು, ಆದರೆ ಬಾಡಿಗೆ ಜಾಸ್ತಿ ಆಯಿತು. ತುಂಬ ರೇಟ್ ಹೇಳ್ತಾ ಇದ್ದಾರೆ. ಇದು ಬಂದುಬಿಟ್ಟು ಈ ಎಲೆಕ್ಟ್ರಾನಿಕ್ ಸಿಟಿ ಬರುತ್ತೆ ನೋಡಿ, ಆ ಸೈಟ್ ನೋಡಿರೋದು. ಎಲ್ಲ ಕಟ್ತಾ ಇದ್ದಾರೆ. ಇಲ್ಲಿ ಬಿಲ್ಡಿಂಗ್ ಪೂರ್ತಿ ಖಾಲಿ ಇತ್ತು. ಎಲ್ಲ ಮನೆಗಳು ನೋಡಿದ್ರಿ. ಇನ್ನು ಎಲ್ಲ ಕಡೆನೂ ಬಾಡಿಗೆಗಳು ರೇಟ್ ಜಾಸ್ತಿ ಹೇಳ್ತಾ ಇದ್ದಾರೆ. ಇನ್ನು ಬೆಂಗಳೂರಲ್ಲಿ ಬಾಡಿಗೆ ಮನೆಗಳು ಸಿಗೋದೇ ಕಷ್ಟ. ಅದು ಸಿಕ್ಕಿದ್ರೂ ರೆಂಟ್ ಜಾಸ್ತಿ. ನಮಗೆ ಬರೋ ಸಂಬಳಗಳಲ್ಲಿ ಒಬ್ಬೊಬ್ಬರು ಸಂಪಾದನೆ ಮಾಡೋದ್ರಲ್ಲಿ ಬಾಡಿಗೆ ಕಟ್ಟೋದು, ಅದು ರೇಷನ್ನು ಇದಕ್ಕೆ ಸರಿ ಹೋಗುತ್ತೆ. ಇನ್ನು ನಾವೇನು ಉಳಿತಾಯ ಮಾಡೋದು, ಇನ್ನು ಮಕ್ಕಳಿದ್ರೆ ಮಕ್ಳಿಗೆ ಫೀಸ್ಗಳು ಕಟ್ಟೋದು, ಇದೇ ಸರಿ ಹೋಗುತ್ತಲ್ವ ಲೈಫು. ಬೆಂಗಳೂರಲ್ಲಿರೋರಿಗೆ ತುಂಬಾ ಕಷ್ಟ. ಆದರೆ ಒಂದು ಸ್ವಂತ ಮನೆ ಇದ್ದರೆ ಆ ಬಾಡಿಗೆ ಕಟ್ಟೋದು ಮಿಕ್ಕಿದ್ರೇ ಸಾಕು, ಹೆಂಗೋ ಲೈಫಲ್ಲಿ ಸೆಟ್ಲ್ ಆಗ್ಬೋದು. ಇನ್ನು ರೆಂಟ್ ಕಟ್ಟೋದೇ ಒಂದು ದೊಡ್ಡ ವಿಷಯ ಅಂತ ಹೇಳ್ಬೋದು. ನಾವು ಇವಾಗ ಒಂದು 5 ವರ್ಷದಿಂದ ಲೀಸ್ಗಿದ್ರಲ್ಲ, ನಮ್ಗೆ ಅಷ್ಟು ಗೊತ್ತಾಗಿಲ್ಲ ಕಷ್ಟ. ಇನ್ಮೇಲೇ ಗೊತ್ತಾಗುತ್ತೆ. ಇನ್ನು ರೆಂಟ್ ಕಟ್ಟಬೇಕು. ಈ ಮನೆ ಹೋಗ್ಬಿಟ್ರೆ ನಮಗೆ ಲೀಸ್ಗೆ ಸಿಗಲ್ಲ. ಇನ್ನು ಈ ಮನೆ ಬಿಟ್ಟರೆ ಇನ್ನು ಇನ್ನೊಂದು ಮನೆಗೆ ಹೋದರೆ, ಇದು ಬಂದುಬಿಟ್ಟು ನಮ್ಮ ಏರಿಯಾ ಸೈಡೇ ಇರೋ ಮನೆ. ಇದು ಹೊಸ್ದಾಗಿ ಕಟ್ತಾ ಇದ್ದಾರೆ. ಇದಕ್ಕೆ 14,000 ಹೇಳಿದ್ರು. ನಮಗೆ ಇನ್ನು ನಮ್ಮ ಮನೆಯೇ ಚೆನ್ನಾಗಿದೆ, ದೊಡ್ಡದಾಗಿದೆ. ಇನ್ನು ಎಲ್ಲ ಮನೆಗಳು ಚಿಕ್ಕ ಚಿಕ್ಕದಾಗಿತ್ತು. ಇನ್ನು 14,000 ಅಂದರೆ ನಮ್ಮ ಮನೆಗೆ 15,000 ಹೇಳಿದರು. ಇಲ್ಲೇ ಇರ್ಬೋದಲ್ಲ ಅನಿಸ್ಬಿಡ್ತು. ಇನ್ನು ನೋಡ್ತಾ ಇದ್ದೀವಿ. ನಮ್ಮಿಬ್ಬರಿಗೆ 15,000 ಅಷ್ಟು ಬೇಕಾಗಿರಲಿಲ್ಲ. ನಮಗೆ ಸಾಲಗಳು ಲೋನುಗಳು ಕಟ್ಟೋದು ಅದೆಲ್ಲ ಇದೆ. ಇನ್ನು 15,000 ಬಂದುಬಿಟ್ಟು ಕಟ್ಟಿಬಿಟ್ರೆ ನಾವು ಸಂಪಾದನೆ ಮಾಡೋದು ಎಲ್ಲ ಅದಕ್ಕೆ ಸರೋಗುತ್ತೆ. ಇನ್ನೇನು ತಿನ್ನೋದಕ್ಕೂ ಇರೋದಿಲ್ಲ, ಉಳಿತಾಯ ಮಾಡೋದಕ್ಕೂ ಇರೋಲ್ಲ, ಆ ಥರ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾಯಿದ್ರಿ. ಇನ್ನು ಈ ಮನೆಯೂ ಇಷ್ಟ ಆಗಿತ್ತು, ಆದರೆ ರೆಂಟು 14,000 ಹೇಳಿದ್ರಲ್ವ. ಇನ್ನು ತುಂಬ ಮನೆ ಲೀಸ್ಗೆ ನೋಡ್ತಾ ಇದ್ದೀರಿ. ನೋಡೋಣ, ಇನ್ನೂ 2 ತಿಂಗಳು ಟೈಮ್ ಇದೆಯಲ್ವ, ಅಷ್ಟರೊಳಗಡೆ ಯಾವ್ದಾದ್ರು ಸಿಕ್ಕುತ್ತೇನೋ ಅಂತೇಳ್ಬಿಟ್ಟು ಎಷ್ಟು ಮನೆ ನೋಡಬೇಕೋ ಅಷ್ಟು ಮನೆ ನೋಡ್ಕೊಂಬಂದ್ರಿ. ಇನ್ನು ಯಾವುದು ಸೆಟ್ ಆಗಿಲ್ಲ. ಇನ್ನು ಲಾಸ್ಟ್ ಈ ಮನೆ ನೋಡಿದ್ರಂತ. ಈ ಮನೆ ಅಂತೂ 5 ಲಕ್ಷ ಲೀಸ್ಗಂತೆ. ಏನು ಒಂದಿಬ್ಬರು ಇರ್ಬೋದು, ಆದರೆ ಏನು ಸಾಮಾನು ಇಡಬಾರ್ದು, ಆ ಥರ ಇದೆ. ಚಿಕ್ಕದಾಗಿದೆ. ಒಂದು ದಿವಾನ ಹಾಕ್ಬಿಟ್ರೆ ಸಾಕು, ಒಂದಿಬ್ಬರು ಕೂಡ ಮಲ್ಗೋಕ್ಕಾಗಲ್ಲ. ಕಿಚನ್ ಅಂತೂ ತುಂಬ ಚಿಕ್ಕದಾಗಿದೆ. ನಮ್ಮ ಮನೇಲಿರೋ ಪಾತ್ರೆಗಳಿಗೆ ಈ ಮನೆ ಅಂತೂ ಸಾಕಾಗೋದೇ ಇಲ್ಲ. ಮನೆ ಎಲ್ಲ ಹುಡುಕಿ ಹುಡುಕಿ ಸಾಕಾಗೋಯ್ತು ಅಂದ್ಬಿಟ್ಟು ಅಲ್ಲೇ ಒಂದು ಹೋಟ್ಲಲ್ಲಿ ಬಿರಿಯಾನಿ ತಿಂದ್ರಿ. ಹೈದ್ರಾಬಾದಿ ಬಿರಿಯಾನಿ ತುಂಬಾ ಚೆನ್ನಾಗಿತ್ತು ಟೇಸ್ಟು. ಇನ್ನು ಅಲ್ಲೇ ಊಟ 3 ಗಂಟೆಗೆ ಅಲ್ಲೇ ಊಟ ಮಾಡ್ಕೊಂಬಂದ್ಬಿಟ್ರಿ. ಇನ್ನು ಬರ್ಬೇಕಾದ್ರೆ ಸೊಪ್ಪೆಲ್ಲ ತುಂಬ ಫ್ರೆಶ್ಶಾಗಿ ಮಾರ್ತಾಯಿದ್ರು ಅಲ್ಲಿ. ಎಲ್ಲ ಥರ ಸೊಪ್ಪನ್ನು ತೊಗೊಂಬಂದ್ಬಿಟ್ಟೆ. ತುಂಬ ದಿನ ಆಗೋಗಿತ್ತು ಎಲ್ಲ ಥರ ಮಿಕ್ಸ್ ಸೊಪ್ಪು ಸಾರು ಮಾಡಿ. ಇನ್ನು ಪುದೀನ, ಕೊತ್ತಂಬರಿ ಸೊಪ್ಪು, ಮೆಂತ್ಯ, ಪಾಲಕ್ಕು, ಅರಿವೆ ಸೊಪ್ಪು ಎಲ್ಲನೂ, ಕೊತ್ತಂಬರಿ ಎಲ್ಲ ಕಟ್ಟೆಲ್ಲ ಕಮ್ಮಿ ಇತ್ತು. ಎಲ್ಲ ತೊಗೊಂಬಂದ್ಬಿಟ್ಟು ಈ ಥರ ಫಸ್ಟು ಸ್ಟಾರ್ಟಿಂಗಲ್ಲೆಲ್ಲ ಕಟ್ ಮಾಡಿಬಿಟ್ಟು ಕ್ಲೀನಾಗಿ ಬಿಡಿಸಿ ಎತ್ತಿಟ್ಟೆ. ಎಲ್ಲ ಬಿಡಿಸೋಷ್ಟರಲ್ಲೂ 1-2 ಅವರ್ ಆಗೇ ಹೋಯಿತು. ಇನ್ನು ಇದನ್ನೆಲ್ಲ ಬಿಡಿಸಿ ಎತ್ತಿ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ, ಬೆಳಗ್ಗೆಗೆ ಈಸಿ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು.
ಇನ್ನು ಇವತ್ತಿನ ವೀಡಿಯೋ ಕೂಡ ಇದಾಗಿರುತ್ತೆ. ಇವತ್ತಿನ ವೀಡಿಯೋ ಏನಾದ್ರು ನಿಮಗೆ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಟೇಕ್ ಕೇರ್, ಬಾಯ್.